Our brand new double crown directors. So here we have our dynamic leader and very passionate leader and our very our own youth icon of Vestige, double crown director, Mr. Abdul Shabir. ಶಬೀರ್ಗೆ ಕೇಳಿಸೋದು ಕಡಿಮೆ. ಓಕೆ ಗೈಸ್, ನಾನೇನು ಜಾಸ್ತಿ ಮಾತಾಡಲ್ಲ. ಸಾಕಷ್ಟು ಅಚೀವರ್ಸ್ ಸಾಕಷ್ಟು ಮಾತಾಡಿದ್ದಾರೆ. ವೆಸ್ಟೀಜ್ ಟೀಮ್ ವರ್ಕ್, ಇದಕ್ಕಿಂತ ಮುಂಚೆ ಸುಬ್ಬಯ್ಯ ಸರ್ ಬಂದಿದ್ರು, ಮೋಹನ್ ರಾವ್ ಸರ್ ಬಂದಿದ್ರು, ಸಾಕಷ್ಟು ಲೀಡರ್ಸ್. ಸಮಟೈಮ್ಸ್ ಇನ್ ಲೈಫ್ you don't work for yourself, but you work for the company, you work for your team ಅಂತ ಒಂದು ಸಂದರ್ಭ ನಮ್ಮ ಲೈಫಲ್ಲಿ 2 ವರ್ಷ ಹಿಂದ್ಗಡೆ ಇತ್ತು. ಐ ಆಮ್ ರಿಯಲಿ ಪ್ರೌಡ್. ನಾನು ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದೀನಂತ ಯು ಪೀಪಲ್ ರಿಯಲಿ ಮೇಡ್ ಮಿ ಪ್ರೌಡ್ ಅಂತ ಒಂದು ಮೂಮೆಂಟ್ ಇವತ್ತು ಚೆರಿಶ್ ಮಾಡ್ತಾ ಇದ್ದೀವಿ. ಐ ವಾಸ್ ರಿಯಲಿ ಪ್ರೌಡ್ ಟು ಸಿ ಸುಬ್ಬಯ್ಯ ಸರ್. ಐ ವಾಸ್ ರಿಯಲಿ ಪ್ರೌಡ್ ಟು ಸಿ ಈ ವಯಸ್ಸಲ್ಲಿ 2 ಕೋಟಿ ವರ್ಷಕ್ಕೆ ಸಂಪಾದನೆ ವೆಸ್ಟೀಜ್ ಇಂದ ಮಾಡಬಹುದು ಅಂತ ಒಂದು ಎಲ್ಲೋದ್ರು ಮೋಹನ್ ರಾವ್ ಸರ್, ರೈಟ್? ಈ ಏಜ್ ಅಲ್ಲಿ 2 crores per annum, right? And at the same time ವೆಸ್ಟೀಜ್ ಓನ್ ಯೂತ್ ಕ್ರಿಯೇಷನ್ ಮಿಸ್ಟರ್ ಕೆ ಅಬ್ದುಲ್ ಶಬೀರ್ ಆಲ್ ಓವರ್. ನಾನು ನಿಮ್ಮ ಟೈಮ್ ಜಾಸ್ತಿ ತಗೊಂಡಿರಾ. ಲೆಟ್ ಅಸ್ ಹಿಯರ್ ಫ್ರಮ್ ಮಿಸ್ಟರ್ ಶಬೀರ್. ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಡಿಯರ್ ಫ್ರೆಂಡ್, ಹೆಸರು ಅಬ್ದುಲ್ ಶಬೀರ್ ಅಂತ ಹೇಳಿ. ನನ್ನ ಬಗ್ಗೆ ಹೇಳ್ಕೊಳ್ಳೋಕ್ಕಿಂತ ಮುಂಚೆ ಅವನ ಥ್ಯಾಂಕ್ ಅಲ್ಮೈಟಿ ಅಲ್ಲಾ, ನನ್ನ ಪೀರೋ ಮುರ್ಷಿದ್, ನನ್ನ ಪೇರೆಂಟ್ಸ್. ಅವ್ರ ಜನ್ಮ ಕೊಟ್ಟಿದ್ದಿಲ್ಲ ಅಂದ್ರೆ ಐ ಥಿಂಕ್ ನಾನು ಈ 5-6 ಸಾವಿರ ಜನರ ಮುದ್ದೆ ನಿಂತ್ಕೊಂತಿದ್ದಿಲ್ಲ. ಅಂಡ್
ಸ್ಪೆಷಲ್ ಥ್ಯಾಂಕ್ಸ್ ಟು ವೆಸ್ಟೀಜ್ ಮ್ಯಾನೇಜ್ಮೆಂಟ್ ನಮ್ಮಂತವ್ರನ್ನ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಕ್ಕೋಸ್ಕರ ಮೇಡಮ್ ಜೋರಾಗಿ ಚಪ್ಪಾಳೆ. ರೈಟ್. ಆ್ಯಂಡ್ ನಮ್ಮ ಎಲ್ಲ ಅಪ್ಲೈನ್ಸ್ ಸುಬ್ಬಯ್ಯ ಸರಿಂದ ಹಿಡಿದು ಯಾರಿದ್ದಾರೆ, ಯಾರು ಬಿಟ್ಟೋಗಿದ್ದಾರೆ, ಎಲ್ಲರಿಗೂ ಕೂಡ ಥ್ಯಾಂಕ್ಸ್. ಯಾಕೆ ಅಂತಂದ್ರೆ ಅವರಿಂದ ತುಂಬಾ ಕಲ್ತಿದ್ದೀವಿ. ಗುರು ಯಾವತ್ತೂ ಮರಿಬಾರ್ದಂತ. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರಕದಯ್ಯ ಮುಕ್ತಿ ಅಂತ. ಸೊ ನಾವು ಎಲ್ಲರಿಂದ ಕಲ್ತಿದ್ದೀವಿ, ಎಲ್ಲರ ಮುಂದೆ ನೆನ್ಪು ಮಾಡ್ತೀವಿ. ಸೊ ಅದಾದ್ಮೇಲೆ ನನಗೆ ಹೆಜ್ಜೆ ಹೆಜ್ಜೆಗೂ ಗೈಡ್ ಮಾಡ್ತಕ್ಕಂಥ ಸುಬ್ಬಯ್ಯ ಸರ್ ಅಂಡ್ ಸಿದ್ಧಾರ್ಥ ಸರ್ಗೂ ಕೂಡ ನಾನು ತುಂಬಾ ಹಾರ್ಟ್ಲಿ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ. ಅಂಡ್ ನಮ್ಮ ಸೈಯದ್ ಸರ್, ಮಲ್ಲಿನಾಥ್ ಸರ್, ಅತುಲ್ ಸರ್, ವಾಸಿಂ ಸರ್, ಮನ್ಸೂರ್ ಸರ್, ಯಾರ್ಯಾರು ವೆಸ್ಟೀಜ್ ಸ್ಟಾಫ್, ನಮ್ಮ ಟೋಟಲ್ DLCP ಹೋಲ್ಡರ್ಸ್ಗೆ ಮತ್ತೆ ನಮಗೆ ಬ್ಯಾಕ್ ಎಂಡ್ ಇಂದ ಸಪೋರ್ಟ್ ಮಾಡ್ತಕ್ಕಂಥ ಎಲ್ಲ ಸ್ಟಾಫ್ಗೂ ಕೂಡ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಥ್ಯಾಂಕ್ ಯು ಸೋ ವೆರಿ ಮಚ್. ಅಂಡ್ ನಮ್ಮ ಜನರಲ್ ಮ್ಯಾನೇಜರ್ ಆಫ್ ವೆಸ್ಟೀಜ್ ಆಲೋಕ್ ಕಣ್ಣನ್ ಸರ್ಗೂ ಕೂಡ ನನ್ನ ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ ಯಾವಾಗ ಫೋನ್ ಮಾಡಿದ್ರು ಡೆಲ್ಲಿಯಲ್ಲಿ ನಮಗೆ ಫೋನ್ ಕಟ್ ಆಗೋಕ್ಕಿಂತ ಮುಂಚೆನೆ ಸೊಲ್ಯೂಷನ್ ಕೊಡ್ತಾರೆ. ನೀನ್ ಹಿಂಗೆ ಇರು, ನಾನು ಕ್ಲೋಸ್ ಮಾಡ್ತೀನಿ ಎಲ್ಲ ಮ್ಯಾಟರ್ ಅಂತ ಹೇಳ್ತಾರೆ. ಸೊ ಅವ್ರಿಗೋಸ್ಕರ ಒಂದು ಟೈಮ್ ಜೋರಾಗಿ ಚಪ್ಪಾಳೆ. ಸೊ ಫೈನಲಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನನ್ನ ಆಸಮ್ ಬ್ಲಾಸಮ್ ಟೀಮ್ ಏನ್ 5,20,000 ಜನರದ್ದು PV ನಾನು ತಿಂದು ಹೊಟ್ಟೆ ತುಂಬಿಕೊಳ್ತಾ ಇದ್ದೀನೋ ಎಲ್ಲಾ ಟೀಮ್ ಮೆಂಬರ್ಸ್ಗೂ ಕೂಡ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಥ್ಯಾಂಕ್ ಯು ಸೋ ವೆರಿ ಮಚ್. ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್. ನನ್ನ ಹೆಸರು ಅಬ್ದುಲ್ ಶಬೀರ್ ಅಂತ ಹೇಳಿ. ವೆಸ್ಟೀಜ್ ಅಲ್ಲಿ ಬರಕ್ಕಿಂತ ಮುಂಚೆ BBM ಸೆಕೆಂಡ್ ಇಯರ್ ಹೊಸಪೇಟೆಯ ಶ್ರೀಕರಿ ಡಿಗ್ರಿ ಕಾಲೇಜಲ್ಲಿ ಓದ್ತಾ ಇದ್ದೆ. ಓದ್ತಿರ್ಬೇಕಾದ್ರೆ ನಮ್ಮ ಒಬ್ಬ ರಿಲೇಟಿವ್ ನನಗೆ ದೂರದಿಂದ ಚಿಕ್ಕಪ್ಪ ಆಗ್ಬೇಕು, ಅವ್ರು ಬಂದು ವೆಸ್ಟೀಜ್ ಬಗ್ಗೆ ಹೇಳಿದಾಗ ನಾನು ಹೇಳಿದೆ ನಮ್ಮ ತಂದೆಗೆ ಶುಗರ್ ಇದೆ, ಡಯಾಬಿಟಿಸ್ ಇದೆ, ಅಕಸ್ಮಾತ್ ಅವ್ರದ್ದು ಏನಾದ್ರು ರಿಸಲ್ಟ್ ಬಂದ್ರೆ ನಾನು ಆಸ್ ಎ ಪಾರ್ಟ್ ಟೈಮ್ ನಿಮ್ ಕಂಪನಿಯಲ್ಲಿ ಜಾಯಿನ್ ಆಗ್ತೀನಿ ಅಂತ ಹೇಳಿದೆ. ಸೊ ಶುಗರ್ಗೋಸ್ಕರ ಪ್ರಾಡಕ್ಟ್ ಕೊಟ್ಟರು. ನಮ್ಮ ತಂದೆಗೆ ತಗೊಂಡೋಗಿ ಸ್ಪಿರುಲಿನಾ ನೋನಿ ನೀಮ್ ಅನ್ನ ಕೊಟ್ಟೆ. 376 ಇದ್ದಿದ್ದು ಶುಗರ್ ಲೆವೆಲ್ ವಿತ್ ಇನ್ 14 ಡೇಸ್ ಅಲ್ಲಿ 160ಗೆ ಬಂತು. ಈ ರಿಸಲ್ಟ್ ಅನ್ನ ನೋಡಿದಾದ್ಮೇಲೆ ನಾನು ನನ್ನ ಸೀನಿಯರ್ ಹತ್ರ ಹೋಗಿ 3 ಕ್ವಶನ್ಸ್ ಕೇಳಿದೆ. ಸರ್, ನಿಮ್ ಪ್ರಾಡಕ್ಟ್ಸ್ ಅಲ್ಲಿ ಇಷ್ಟು ದಮ್ ಇದೆ, ಏನಕ್ಕೋಸ್ಕರ ಟಿವಿಯಲ್ಲಿ ಐಶ್ವರ್ಯ ರಾಯ್ ಕೈಯಿಂದ ಕೊಟ್ಟು ಕಳಿಸ್ತಾ ಇಲ್ಲ? ಎರಡನೇ ಕ್ವಶನ್, ನಿಮ್ ಪ್ರಾಡಕ್ಟ್ ಅಲ್ಲಿ ಈ ತರ ಪವರ್ ಇದೆ, ಡಾಕ್ಟರ್ ಯಾಕೆ ಬರೀತಾ ಇಲ್ಲ? ಮೂರನೇ ಕ್ವಶನ್, ನಿಮ್ಮ ಪ್ರಾಡಕ್ಟ್ ಈ ತರ ರಿಸಲ್ಟ್ ಕೊಡ್ತಾ ಇದಾವೆ, ಮೆಡಿಕಲ್ ಶಾಪ್ ಅಲ್ಲಿ ಯಾಕೆ ಸಿಗ್ತಾ ಇಲ್ಲ? ಈ 3 ಕ್ವಶನ್ಸ್ ನನ್ನ ಮೈಂಡ್ ಅಲ್ಲಿ ಇದು, ಇಲ್ಲಿ ಕುಂತಿರ್ತಕ್ಕಂಥ ಸಾವಿರಾರು ಜನರ ಮೈಂಡ್ ಅಲ್ಲಿ ಇರುತ್ತೆ. ಎಸ್ ಆರ್ ನೋ? ಸೊ ನಮ್ಮ ಸೀನಿಯರ್ ಕುಂದೂರ್ಸಿ ಒಂದೇ ಮಾತು ಹೇಳಿದ್ರು, ಶಬೀರ್, ಐಶ್ವರ್ಯ ರಾಯ್, ಸಲ್ಮಾನ್ ಖಾನ್, ಶಾರುಖ್ ಖಾನ್ ಕೈಯಲ್ಲಿ ಕೊಡ್ತಕ್ಕಂಥ ಪ್ರಾಡಕ್ಟ್ ನಮ್ದಲ್ಲ. ನಾವೇನಾದ್ರೂ ಅವ್ರಿಗೆ ಕೊಟ್ಟು ಬಿಟ್ಟಿದ್ರೆ ನಿಮ್ಮಂತ ಆಮ್ ಜನತೆಗೆ ಯಾರಿಗೆ ದುಡ್ಡು ಕೊಡ್ಬೇಕು? ಅವ್ರಿಗೆ ಕೊಡ್ತಕ್ಕಂಥ ಕ್ರೋರ್ಸ್ ಟುಗೆದರ್ ಕಂಪನಿ ನಿಮಗೆ ಕೊಡ್ತಾ ಇದೆ. ಇದು ಫಸ್ಟ್ ಕ್ವಶನ್ಗೆ ಆನ್ಸರ್. ಸೆಕೆಂಡ್ ಕ್ವಶನ್, ಡಾಕ್ಟರ್ ಯಾಕೆ ಬರೀತಾ ಇಲ್ಲ? ಡಾಕ್ಟರ್ಸ್ ಟ್ಯಾಬ್ಲೆಟ್ಸ್ ಬರೀಲಿಕ್ಕೋಸ್ಕರ ಕಂಪನೀಸ್ ಗಳ ಹತ್ರ ಕಮಿಷನ್ ತಗೊಳ್ತಾರೆ. ನಾವು ಡಾಕ್ಟರ್ಸ್ಗೂ ಕೊಡಲ್ಲ ಕಮಿಷನ್, ಆ ಕಮಿಷನ್ ಕೂಡ ಕಂಪನಿ ಉಳಿಸ್ಕೊಂಡು ನಮ್ಮ ಆಮ್ ಜನತೆಗೆ ಕೊಡುತ್ತೆ ಅಂತ ಹೇಳಿದ್ರು. ಮೂರನೇ ಕ್ವಶನ್, ಮೆಡಿಕಲ್ ಶಾಪ್ ನಲ್ಲಿ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ, ನನಗೆ ಚಿಕ್ಕಪ್ಪ ಆಗ್ಬೇಕು, ಒಂದು ಕಪ್ಪಳ ಕೊಡಿದ್ರು. ತಲೆ ಕೆಟ್ಟದ, ನೀನ್ BBM ಮಾರ್ಕೆಟಿಂಗ್ ಮಾಡ್ತಾ ಇದೆಯಲ್ಲ, ಗೊತ್ತಾಗಲ್ವ? ಒಂದು ಯಾಕೆ ಅಂತ ಕೇಳಿದ್ರೆ, ಡಾಕ್ಟರೇ ಬರ್ದಿಲ್ಲ ಅಂತಂದ್ರೆ ಮೆಡಿಕಲ್ ಶಾಪ್ ಯಾಕೆ ಮಾಡ್ತಾರೆ? ಎಸ್ ಆರ್ ನೋ? ಅದಕ್ಕೋಸ್ಕರ ಮೆಡಿಕಲ್ ಶಾಪ್ ಅಲ್ಲಿ ಸಿಗಲ್ಲ. ಇವ್ರಿಗೆ ಕೊಡ್ತಕ್ಕಂಥ ದುಡ್ಡು ಕಂಪನಿ ನಮಗೆ ಕೊಡುತ್ತೆ ಅಂತ ಹೇಳಿ ನನ್ನನ್ನ ತುಂಬಾ ಪ್ರೀತಿಯಿಂದ ಅರ್ಥ ಮಾಡಿಸಿದ್ರು. ಆಸ್ ಎ ಪಾರ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ಗೋಸ್ಕರ, ದುಡ್ಡುಗೋಸ್ಕರ ಅಲ್ಲ. ಎಕ್ಸ್ಪೀರಿಯನ್ಸ್ ಸಿಕ್ಕಿದ್ರೆ ನಾನು MBA ಮಾಡ್ಕೊಂಡು ಬ್ಯಾಂಗ್ಳೂರ್ ಅವ್ರ ಹೈದರಾಬಾದ್ ಶಿಫ್ಟ್ ಆದ್ರೆ 20-25,000 ರೂಪೀಸ್ ಸ್ಯಾಲರಿ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ನಾನು ವೆಸ್ಟೀಜ್ಗೆ ಆಧಾರ್ ಕಾರ್ಡ್ ಅವಾಗ ಇದ್ದಿಲ್ಲ, ಹಿಂಗೆ ಜಾಯ್ನ್ ಆಗ್ಬಿಟ್ಟೆ. 610 ರೂಪಾಯಿ ನನ್ನ ಜೋಬಲ್ಲಿ ಇತ್ತು, 1,000 ರೂಪಾಯಿ 1,200 ರೂಪಾಯಿ ಕೊಡೋದಿತ್ತು. ನನ್ನ ಹತ್ರ ದುಡ್ಡಿಲ್ಲ. ಥ್ಯಾಂಕ್ಸ್ ಟು ಮೈ ಅಪ್ಲೈನ್, ಅವರ ಜೋಬಿನ ದುಡ್ಡು ಹಾಕಿ ನನಗೆ ಜಾಯಿನ್ ಮಾಡಿಸಿ ಇಲ್ಲಿವರೆಗೆ ತಗೊಂಡ್ಬಂದು ನಿಂದಿಸಿ. ಸೊ ನಮ್ಮ ಅಪ್ಲೈನ್ಗೋಸ್ಕರ ಒಂದು ಜೋರಾಗಿ ಚಪ್ಪಾಳೆ. ರೈಟ್. ಅವಾಗ್ಲಿಂದ ವೆಸ್ಟೀಜ್ ಇಂದು ಒಂದು ಮೀಟಿಂಗ್ ನೋಡಿದಾದ್ಮೇಲೆ ಒಬ್ಬ ಲೀಡರ್ ಬೆಂಗಳೂರಿಂದ ಬಂದಿದ್ರು. ಅವ್ರು ಹೇಳಿದ್ರು, ಈ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೆ ಆರೋಗ್ಯ, ಇದೇ ಪ್ರಾಡಕ್ಟ್ ನ 4 ಜನರಿಗೆ ಹೇಳಿದ್ರೆ ಐಶ್ವರ್ಯ. ನಾನು ಅನ್ಕೊಂಡೆ, ರೈಟ್, ಓಕೆ, ಯೂಸ್ ಮಾಡಿದ್ದೀನಿ, 4 ಜನರಿಗೆ ಹೇಳೋಣ ಅಂತೇಳಿ ನನ್ನ ಫ್ರೆಂಡ್ಗೆ ಹೇಳಕ್ ಹೋದೆ. ಚಡ್ಡಿ ದೋಸ್ತ್, ಜಿಗ್ರಿ ಫ್ರೆಂಡ್ ಹೇಳಕ್ ಹೋದೆ. ಶಬ್ಬೀರ್ಗೂ ಕೋನ್ಕಿ ನಿಂಬು ಕರೆ ಅಂದವ. ಶಬ್ಬೀರ್ಗೆ ಯಾರೋ ನಿಂಬೆಣ್ಣು ಮಾಡ್ಸೋಣ ಅಂದ್ಬಿಟ್ಟ. ಇನ್ನೊಂದು ಫ್ರೆಂಡ್ ಏನಂದ್ರು ಗೊತ್ತಾ, ಶಬ್ಬೀರ್ ಹುಚ್ಚ ಆಗ್ಬಿಟ್ಟಾನೆ ಅಂದ್ರು. ಇನ್ನೊಬ್ರು ಹೇಳಿದ್ರು ಅಂದ್ರು. ನಿಮ್ ಜೊತೆಗೂ ಹಿಂಗ ಆಗ್ತಾ ಇರುತ್ತೆ. ಎಸ್ ಅವ್ರು ನೋ? ನನ್ನ ಜೊತೆಗೂ ಹಿಂಗಾಗಿತ್ತು. ಡಿಯರ್ ಫ್ರೆಂಡ್ಸ್, ತುಂಬಾ ಜನ ಫ್ರೆಂಡ್ಸ್ಗೋಸ್ಕರ ಕರಿಯರ್ ಬಿಡ್ಕೊಂಡ್ಬಿಡ್ತಾರೆ. ನಾನು ಕರಿಯರ್ಗೋಸ್ಕರ ಫ್ರೆಂಡ್ಶಿಪ್ ಬಿಟ್ಬಿಟ್ಟೆ. ಯಾವ ಫ್ರೆಂಡ್ ನನ್ನ ಸೋಪನ್ನ ಯೂಸ್ ಮಾಡಲ್ಲೋ ಆತ ನನ್ನ ಫ್ರೆಂಡೇ ಅಲ್ಲ. ಯಾವ ಫ್ರೆಂಡ್ ನನ್ನ ಟೀ ಪುಡಿ ತಗೊಳ್ಳಲ್ಲೋ ಆತ ನನ್ನ ಫ್ರೆಂಡೇ ಅಲ್ಲ. ಎಸ್ ಆರ್ ನೋ?
ಯಾರು ಸ್ಟ್ರೇಂಜರ್ ನನ್ನ ಟೀ ಪುಡಿ ಯೂಸ್ ಮಾಡ್ತಾನೋ ಆತ ನನ್ನ ಹೊಸ ಫ್ರೆಂಡ್ ಅಂತೇಳಿ ಸ್ಟ್ರೇಂಜರ್ಸ್ಗೆ ಹೋಗಿ ಹೇಳಿದೆ. ನನ್ನ ರಿಲೇಟಿವ್ಸ್ಗೆ ಹೇಳಿದೆ, ಯಾರು ಕೇಳಿಲ್ಲ. ತಂದೆ ತಾಯಿ ಹೇಳಿದ್ರೆ ಮನೆಯಿಂದ ಹೊರಗೆ ಹೋಗಿ ಬಂದ್ಬಿಟ್ರು. ರೈಟ್, ಫ್ರೆಂಡ್ಸ್ ಯಾರು ಕೇಳಿಲ್ಲ, ನಕ್ಕಿದ್ರು. ಈ ನಿಮ್ಮೆಣ್ಣು ಒಂದೊಂದು ಈಗಲೂ ಸಿಗ್ತಾನೆ ಟಿಬಿ ಡ್ಯಾಮ್ ಅಲ್ಲಿ. ಟೀ ಕುಡಿತಿರ್ಬೇಕಾದ್ರೆ ಹೇಳ್ತಾನೆ, ಶಬ್ಬೀರ್ ತುಮಾರಿ ಕಿಸ್ಮತ್ ಬಹುತ್ ಅಚ್ಚಿ ಥಿ ಅಂತಾನೆ. ನಿನ್ ಹಣೆ ಬರ ತುಂಬಾ ಚೆನ್ನಾಗಿತ್ತು ಅಂತಾನೆ. ನಾನು ಹೇಳ್ತೀನಿ, ಹಣೆ ಬರ ಚೆನ್ನಾಗಿದ್ದಿಲ್ಲ, ನೀನ್ ಕೊಟ್ಟಿರಂತ ನಿಂಬು ಕೆಲಸ ಮಾಡಿದ್ ನೋಡ ಅಂತ ಹೇಳಿ. ರೈಟ್, ಸೊ ಕೆಲಸ ಮಾಡ್ತಾ ಹೋದೆ. ಎಷ್ಟೋ ಜನರಿಗೆ ಹೇಳಿದೆ, ಯಾರು ನಂಬಲಿಲ್ಲ. ಲಾಸ್ಟ್ಗೆ ನಮ್ಮ ಅಪ್ಲೈನ್ ಹತ್ರ ಕೂತ್ಕೊಂಡೆ, ಸರ್ ಯಾರು ನಂಬ್ತಾ ಇಲ್ಲ. ನಾನು ಅವಾಗ 19 years old. ಊರು ಬಿಟ್ಟು ಬೇರೆ ಊರಿಗೆ ಹೋಗಿ ಕೆಲಸ ಮಾಡುವಂತಂದ್ರು. ಸರ್ 10 ರಿಂದ 11 ಟೈಮ್ ಕಮಲಾಪುರ್ ನಮ್ಮೂರು, ಹಂಪಿಯಿಂದ 4 ಕಿಲೋಮೀಟರ್, ಬಳ್ಳಾರಿ 60 ಕಿಲೋಮೀಟರ್ ಆಗುತ್ತೆ. ಬಳ್ಳಾರಿಗೆ ಬಂದು ಒಂದು ಪಾರ್ಕ್ ಇದೆ, ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್. ಆ ಪಾರ್ಕ್ ಅಲ್ಲಿ ಕೂತ್ಕೊಂಡು 10 ಜನರಿಗೆ 110 ಜನರಿಗೆ ಪ್ಲಾನ್ ತೋರಿಸಿದೆ. 10 ರಿಂದ 11 ಟೈಮ್ ಬಂದು ಒಬ್ಬ ವ್ಯಕ್ತಿ ಜಾಯಿನ್ ಆಗೋದು ಬಹಳ ದೂರಿನ ಮಾತು. ನನ್ನ ಹಣೆ ಬರ, ಒಬ್ಬನು 35 ರೂಪಾಯಿ 40 ರೂಪಾಯಿ ಸೋಪು ಖರೀದಿ ಮಾಡಿಲ್ಲ. ವಾಪಸ್ ಊರಿಗೆ ಬರ್ತಿರ್ಬೇಕಾದ್ರೆ ಕಣ್ಣಲ್ಲಿ ನೀರಿತ್ತು. ಈಗ ಯಾರಾದ್ರೂ ಅಪ್ಲೈನ್ ಫೋನ್ ಮಾಡಿದ್ನ, ಗುಡ್ ಮಾರ್ನಿಂಗ್ ಟೈಮ್, ಗುಡ್ ನೈಟ್ ಟೈಮ್ ಅಲ್ಲಿ ಗುಡ್ ಮಾರ್ನಿಂಗ್ ಹೇಳಿದ್ನ, ಮಧ್ಯಾಹ್ನ ಸಾಯಂಕಾಲ ಗುಡ್ ಮಾರ್ನಿಂಗ್ ಹೇಳಿದ್ನ, ಇದೊಂದು ಗುಡ್ ನೈಟ್ ಮಾಡ್ತೀನಿ. ಈಗ ವೆಸ್ಟೀಜ್ ಬೇಡ, ಇದ್ರಾಗ ಯಾವ ಸಕ್ಸಸ್ ಸಿಗಲ್ಲ. ಆರ್ ತಗೊಂಡ್ ಬಾ ಅಂತಾರೆ. ಎಲ್ಲಿ ತಗೊಂಡ್ಬರ್ಬೇಕು? 120 ಜನರಿಗೆ ಹೇಳಿದ್ರು, ಒಬ್ಬ ಬಂದಿಲ್ಲ. ಈಗ 6 ತಗೊಂಡ್ ಬರ್ಲಿಕ್ಕೆ ನಾನು ಸ್ಮಶಾನಕ್ಕೆ ಮಾತ್ರ ಹೋಗ್ಬೇಕೀಗ. ಸೊ ವೆಸ್ಟೀಜ್ ಬೇಡ ಅಂತ ಬರ್ಬೇಕಾದ್ರೆ ಥ್ಯಾಂಕ್ಸ್ ಟು ಅಬ್ದುಲ್ ಕಲಾಂ ಸರ್, ಅವ್ರದ್ದು ಸ್ಟೇಟ್ಮೆಂಟ್ ಅನ್ನ ನಾನು ಓದಿದೆ. 2 ಸ್ಟೇಟ್ಮೆಂಟ್ ನನ್ನ ಮೈಂಡ್ ಅಲ್ಲಿ ಬಂದು, ಏನ್ ಗೊತ್ತಾ, ಫೇಲ್ಯೂರ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ ಸಕ್ಸಸ್ ಅಂತ ಅಬ್ದುಲ್ ಕಲಾಂ ಸರ್ ಹೇಳ್ತಾರೆ. ಆ ಸ್ಟೇಟ್ಮೆಂಟ್ ನನ್ನ ಮೈಂಡ್ ಅಲ್ಲಿ ಬಂತು. ಎಸ್, ಇವತ್ತು ನನಗೆ ದೇವರು ಫೇಲ್ಯೂರ್ ಕೊಡ್ತಾ ಇದ್ದಾನಂದ್ರೆ ಒಂದಿನ ಬಂದೇ ಬರುತ್ತೆ, ಸಕ್ಸಸ್ ಸಿಗುತ್ತೆ ಅಂತೇಳಿ ಬೈಕ್ ಓಡಿಸ್ತಾ ಹೋಗ್ತಿರ್ಬೇಕಾದ್ರೆ ಅಬ್ದುಲ್ ಕಲಾಂ ಸರ್ ಇನ್ನೊಂದು ಸ್ಟೇಟ್ಮೆಂಟ್ ಮೈಂಡ್ ಅಲ್ಲಿ ಬಂದೇನು ಗೊತ್ತಾ, ಇಫ್ ಯು ವಾಂಟ್ ಟು ಶೈನ್ ಲೈಕ್ ಎ ಸನ್ ಫಸ್ಟ್ ಬರ್ನ್ ಲೈಕ್ ಎ ಸನ್ ಅಂತ ಹೇಳ್ತಾರೆ. ಸೂರ್ಯನ್ ತರ ಸುಡಬೇಕು, ಸೂರ್ಯನ್ ತರ ಶೈನ್ ಆಗ್ಬೇಕಂದ್ರೆ ಸೂರ್ಯನ್ ತರ ಸುಡ್ಲೇಬೇಕು ಅಂತ ಕೆಲಸ ಮಾಡ್ತಾ ಹೋದೆ. 403 ರೂಪಾಯಿ ಇನ್ಕಮ್ ಬಂತು. 403 rupees ಇನ್ಕಮ್ ತಗೊಂಡು ನನ್ನ ಫ್ರೆಂಡ್ಸ್ಗೆ ತೋರಿಸಿದ್ರೆ ಅವ್ರು ಮತ್ತೆ ನಕ್ಕಿದ್ರು. ಅವ್ರ ಕೆಲಸ ನಗ್ತಾ ಇರೋದೆ, ತೆಲ್ಲೆ ಕೆಡ್ಸ್ಕೊಂಡಿಲ್ಲ. ಪರಿಚಿತರು ಧೋಕಾ ಕೊಟ್ರು, ಅಪರಿಚಿತರು ಸಾಥ್ ಕೊಟ್ರು. ಅಪರಿಚಿತರ ಸಾಥ್ ಹಿಡ್ಕೊಂಡು ಬೀದಿಯಲ್ಲಿ ಇರ್ತಕ್ಕಂಥ ಜನರಿಗೆ ಹಳ್ಳಿನ ನೋಡ್ಲಾರ್ದಂಗೆ ನಾನು ಅನ್ಕೊಂಡೆ, ಕರೋಡ್ಪತಿ ಮಕ್ಕಳನ್ನ ಕರ್ಕೊಂಡು ಬಂದು ಕರೋಡ್ಪತಿ ಮಾಡೋದ್ರಾಗ ಮಜಾ ಇಲ್ಲ. ಹಳ್ಳಿಯಲ್ಲಿ ಇರ್ತಕ್ಕಂಥ ಬಡೋ ರೈತರ ಮಕ್ಕಳನ್ನ ಕರ್ಕೊಂಡು ಬಂದು ಕರೋಡ್ಪತಿ ಮಾಡೋದ್ರಾಗ ಮಜಾ ಇದೆ. ಡಿಯರ್ ಫ್ರೆಂಡ್ಸ್, ನೆಕ್ಸ್ಟ್ ನಮ್ಮ ಎಲ್ಲ ಲೀಡರ್ಶಿಪ್ ಇಲ್ಲಿ ಬರುತ್ತೆ. ನೀವು ನೋಡಿ, ಇವ್ರ ಜೋಬಲ್ಲಿ ನಮ್ಮ ಹುಡುಗ ಒಬ್ಬ ಹೇಳ್ತಿದ್ದ, ನನ್ನ ಜೋಬಲ್ಲಿ 20 ರೂಪಾಯಿ ಇದ್ಬಿಟ್ರೆ ನಾನೇ ಸಲ್ಮಾನ್ ಖಾನ್ ಸಾರ್ ಅಂತಿದ್ದ. ಇವತ್ತು 5 ಲಕ್ಷ ರೂಪಾಯಿ ದುಡಿತಾನೆ. ಅಂತ ಹುಡುಗರೆಲ್ಲ ಕರ್ಕೊಂಡು ಬಂದು ನಾವು ಇಲ್ಲಿ ಲೈಫ್ ಅನ್ನ ಚೇಂಜ್ ಮಾಡಿಲ್ಲ, ಮಾಡೋದ್ ಮೇರೆ ಕುಂತಿದ್ದಾನೆ. ನಾವು ದಾರಿ ದೀಪ ಅದು ಅಷ್ಟೇ, ಬೇರೆದೇನಿಲ್ಲ. ಇದು ವೆಸ್ಟೀಜಿನ ಪವರ್. ವರ್ಕ್ ಮಾಡ್ತಾ ಹೋದೆ. 403 rupees ಇಂದ ಬಸ್ ಸ್ಟ್ಯಾಂಡ್ ಅಲ್ಲಿ ಕುಂತಿರ್ತಕ್ಕಂಥ ಜನರಿಗೂ ಪ್ಲಾನ್ ತೋರಿಸಿದೆ. ಟ್ರೈನ್ ಅಲ್ಲಿ ಕುತ್ಕೊಂಡಾಗ ಪಕ್ಕದಲ್ಲಿ ಬಂದಿರ್ತಕ್ಕಂಥ ಜನರಿಗೂ ಪ್ಲಾನ್ ತೋರಿಸಿದೆ. ಸಿಕ್ಕಿದ್ದವ್ರಿಗೆ ಮಧ್ಯಾಹ್ನ ಹೊಟ್ಟೆ ಹಸಿತಾ ಇತ್ತು, ಊಟ ಮಾಡ್ಲಿಕ್ಕೆ ದುಡ್ಡು ಸಿಕ್ತಿದ್ದಿಲ್ಲ ಸರ್. ಸಾಯಂಕಾಲ 6 ಗಂಟೆಗೆ ಹುಬ್ಬಳ್ಳಿಯಲ್ಲಿ ರೈಲ್ವೆ ಸ್ಟೇಷನ್ ಮುಂದೆ ಈಗಲೂ ಕೂಡ ಬಂಡಿಯಲ್ಲಿ ಎಗ್ ರೈಸ್ ಮಾಡ್ತಾನೆ ಒಬ್ಬ ವ್ಯಕ್ತಿ. 10 ರೂಪಾಯಿ ಕೊಟ್ಟು ಸಾಯಂಕಾಲ 6 ಗಂಟೆಗೆ ಎಗ್ ರೈಸ್ ತಿಂತಿದ್ದೆ. ಯಾಕೆ ಗೊತ್ತಾ, 6 ಗಂಟೆಗೆ ತಿಂದ್ರೆ ಮಧ್ಯಾಹ್ನದ್ದು ಹಸಿವು ಹೋಗ್ಬಿಡುತ್ತೆ, ರಾತ್ರಿ ಹಸಿವು ಆಗಲ್ಲ. 2 ಟೈಮಿಂದ ಊಟ 10 ರೂಪಾಯಲ್ಲಿ ಮುಗಿಯುತ್ತೆ ಅಲ್ಲ ಅಂತೇಳಿ ಸಾಯಂಕಾಲ 6 ಗಂಟೆಗೆ ಎಗ್ ರೈಸ್ ತಿಂದು ಇಂಟೆಸ್ಟೈನ್ ಪ್ರಾಬ್ಲಮ್ ಆಗ್ಬಿಡ್ತು. ಬಟ್ ತಲೆ ಕೆಡ್ಸ್ಕೊಂಡಿಲ್ಲ, ಕೆಲಸ ಮಾಡ್ತಾ ಹೋದೆ. ಪೆನ್ನಿಂದ ಇಂಕ್ ಖಾಲಿ ಆದ್ರೂ ತಲೆ ಕೆಡ್ಸ್ಕೊಂಡಿಲ್ಲ, ಬಾಯಿ ಉಗುಳು ಖಾಲಿ ಆದ್ರೂ ತಲೆ ಕೆಡ್ಸ್ಕೊಂಡಿಲ್ಲ. ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ 5 ಗಂಟೆವರೆಗೂ ಕೂಡ ಡೌನ್ ಲೈನ್ ಮನೆಯಲ್ಲಿ ಕುತ್ಕೊಂಡು ಹೈದರಾಬಾದ್ ಅಲ್ಲಿ ಪ್ಲಾನ್ ಗಳನ್ನ ತೋರಿಸ್ತಾ ಹೋದ್ವಿ. ಒಂದೇ ಒಂದು ಕಿವಿ ಮಾತು ನಮ್ಮ ಸೀನಿಯರ್ ನಮಗೆ ಹೇಳಿದ್ರೆ ಗೊತ್ತಾ, ಸಾಮ್ರಾಜ್ಯಕ್ಕೆ ರಾಜ ಆಗ್ಬೇಕು ಅಂತಂದ್ರೆ ಆ ರಾಜ ಎಷ್ಟು ದೊಡ್ಡವನಾಗ್ಬೇಕು ಅನ್ಕೊಂಡಿರ್ತಾನೋ ಅದನ್ನ ಸಾಮ್ರಾಜ್ಯ ಎಷ್ಟು ದೊಡ್ಡದಿರ್ಬೇಕು ಅಂತೇಳಿ, ಟೀಮ್ ದೊಡ್ಡದು ಕಟ್ಟಬೇಕು ಅಂತೇಳಿ ಟೀಮನ್ನ ಕಟ್ತಾ ಹೋದ್ವಿ. 403 ರೂಪಾಯಿಂದ ಇನ್ಕಮ್ ಜಂಪ್ ಆಗ್ತಾ ಹೈಯೆಸ್ಟ್ ಚೆಕ್ ನಾನು ತಗೊಂಡಿರೋದು ವೆಸ್ಟೀಜ್ ಇಂದ. ಯಾವ್ದಾದ್ರೂ MBA ಕಂಪ್ಲೀಟ್ ಮಾಡ್ಕೊಂಡು ಜಾಬ್ ಹೋಗಿದ್ರೆ ಸರ್, ನಾನು 5 ವರ್ಷದ ಟೋಟಲ್ ಇನ್ಕಮ್ ಕೂಡ ಅಷ್ಟು ಆಗ್ತಿದ್ದಿಲ್ಲ. ಇವತ್ತೊಂದು 29 ವರ್ಷ ಒಂದು ದಿನ. ಇವತ್ತು ನನಗೆ 29 ವರ್ಷದ ಹುಡುಗನಿಗೆ ವೆಸ್ಟೀಜ್ ಒಂದು ತಿಂಗಳಿಗೆ ಇನ್ಕಮ್ ಕೊಡ್ತಾ ಇದೆ 12,37,000 ರೂಪಾಯಿ. ಬಟ್ ದಿಸ್ ಈಸ್ ಜಸ್ಟ್ ಎ ಬಿಗಿನಿಂಗ್. ಇದು ಇನ್ನ ಶುರುವಾತ್ ಸರ್. ವರ್ಕ್ ಮಾಡ್ತಾ ಹೋಗ್ತಾ ಇದೀವಿ. ನಮ್ಮ ಟೀಮ್ ಅಲ್ಲಿ 70ಕ್ಕಿಂತ ಜಾಸ್ತಿ ಜನ 1 ಲಕ್ಷ ಅಚೀವರ್ಸ್ ಇದ್ದಾರೆ. 1 ಲಕ್ಷಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ತಾರೆ.
99 ಜನ 99 ಮೆಂಬರ್ಸ್ ಇವತ್ತು ಕಾರ್ ತಗೊಂಡು ತಿರುಗಾಡ್ತಾ ಇದ್ದಾರೆ. ಅದರಲ್ಲಿ ಯಾರು ಕೂಡ ಕರೋಡಪತಿ ಮಕ್ಕಳಲ್ಲ, ಎಲ್ಲ ಬಡ ರೈತರ ಮಕ್ಕಳು ಸರ್. 99 ಕಾರ್ಸ್ ರೈಟ್. ಈಗ ವೇಟ್ ಮಾಡ್ತಾ ಇದೀವಿ 100ನೇ ಕಾರ್ ಯಾರು ತಗೊಂತಾರೋ ದೊಡ್ಡ ಸೆಲೆಬ್ರೇಷನ್ ಮಾಡೋಣ ಅಂತೇಳಿ. 4 ಟೈಮ್ ಫಾರಿನ್ ಟ್ರಿಪ್ ಹೋದ್ ಬಂದೆ. 2 ಟೈಮ್ ಥೈಲ್ಯಾಂಡ್, 1 ಟೈಮ್ ಮಲೇಷಿಯಾ, 1 ಟೈಮ್ ಸೌತ್ ಆಫ್ರಿಕಾ. ಈಗ 4ನೇ ತಾರೀಕು ಆಗಸ್ಟ್ಗೆ ನಿನ್ನೆ ಪಾಸ್ಪೋರ್ಟ್ ಸಬ್ಮಿಟ್ ಮಾಡಿದ್ವಿ. 5ನೇ ಫಾರಿನ್ ಟ್ರಿಪ್ ಹೋಗ್ತಾ ಇದ್ದೀನಿ ಫುಕೆಟ್ಗೆ. ಫುಕೆಟ್ ಥೈಲ್ಯಾಂಡಿನ ಒಂದು ಸಿಟಿ. ನಾನು ಮೊನ್ನೆ ನಮ್ಮ ಹುಡುಗರ ಜೊತೆ ಮಾತಾಡ್ತಿದ್ದೆ. ಫುಕೆಟ್ ವೆಸ್ಟೀಜ್ ಅಲ್ಲಿ 3 ವರ್ಷ ಕೆಲಸ ಮಾಡಿಬಿಟ್ರೆ ವೆಸ್ಟೀಜು ಫುಕೆಟ್ಗೆ ಪುಕ್ಕಟ್ಟಿನಲ್ಲಿ ಕರ್ಕೊಂಡು ಹೋಗುತ್ತೆ ಸರ್. ಅರ್ಥ ಆಗ್ತದೇನಾ? 4, 5, 6, 7 ಫುಕೆಟ್ ಅಲ್ಲಿ 4 ದಿನ ಪುಕ್ಕಟ್ಟೆ ಹೋಗ್ತಾ ಇದೀವಿ. ವೆಸ್ಟೀಜ್ ಇಂದ ಬಂದಿರತಕ್ಕಂಥ ಟ್ರಾವೆಲ್ ಫಂಡ್ ಇದ್ದ ಜೋಬಿಂದ ₹1 ಹಾಕ್ತಾ ಇಲ್ಲ. ಸೊ ಕೆಲಸ ಮಾಡ್ತಾ ಹೋದ್ವಿ, ಟೀಮ್ಗೂ ಕೂಡ ಅಚೀವ್ ಮಾಡಿಸ್ತಾ ಹೋದ್ವಿ. ವೆಸ್ಟೀಜ್ ಸಿಸ್ಟಮ್ ಸರ್ ಹೇಳಿದ್ರು, ಲರ್ನ್ ಮಾಡಿಲ್ಲ ಅಂದ್ರೆ ಅರ್ನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಟೋಟಲ್ ಎಜುಕೇಶನ್ ಸಿಸ್ಟಮ್ ಇಂದು ಸಿಲೆಬಸ್ ಅನ್ನ ತಯಾರು ಮಾಡಿದ್ವಿ. ವೆಸ್ಟೀಜಿನ ಸಿಸ್ಟಮ್ ಅನ್ನೇ ನಾವು ಅಪ್ಲೈ ಮಾಡ್ಕೊಂಡು ವರ್ಕ್ ಮಾಡ್ತಾ ಹೋದ್ವಿ. ಬೆಳೀತಾ ಬೆಳೀತಾ ಫಸ್ಟ್ ಕಾರ್ ತಗೊಂಡೆ ನಿಸಾನ್ ಮೈಕ್ರಾ, ಅದು ನಿಮ್ ಬೆಂಗಳೂರಿನಾಗೆ ಆಕ್ಸಿಡೆಂಟ್ ಆಯಿತು. 2ನೇ ಕಾರ್ ತಗೊಂಡೆ ಹಾಂಡಾ WRV 12.5 ಲಕ್ಷ ರೂಪಾಯಿದು. 3ನೇ ಕಾರ್ ವೆಸ್ಟೀಜ್ ಇಂದ ಪರ್ಚೇಸ್ ಮಾಡಿರೋದು 63 lakh rupees ಇಂದು ಮರ್ಸಿಡೀಸ್ ಬೆಂಜ್ ಸಿ ಕ್ಲಾಸ್ ಹೊರಗಡೆ ನಿಂತಿದೆ. ನೀವು ಫೋಟೋ ತಕ್ಕೊಂಡು ನೋಡ್ಕೊಂಡು ಹೋಗ್ಬೋದು. ರೌಂಡ್ ಗಿಂಡಿ ಕೇಳಬೇಡ್ರಿ, ಡೀಸೆಲ್ ರೇಟ್ ಬಹಳ ಜಾಸ್ತಿ ಇದೆ ರೈಟ್. ಸೊ ಡಿಯರ್ ಫ್ರೆಂಡ್ಸ್, ವೆಸ್ಟೀಜ್ ಅಲ್ಲಿ 3 ವರ್ಷ 3 years ನಂದಲ್ಲ ಅಂತ ಕೊಡಿ. 3 years ನಂದಲ್ಲ ಅಂತ ನೀವು ಕೊಟ್ಟುಬಿಟ್ರೆ ನಾನು ಅದೇ ತರ ನಂದಲ್ಲ ಅಂತ ಹೇಳಿ ವೆಸ್ಟೀಜ್ ನ ಆಸ್ ಎ ಪಾರ್ಟ್ ಟೈಮ್ 2 years ಮಾಡಿದೆ. ಈಗ ಫುಲ್ ಟೈಮ್ ಮಾಡ್ತಾ ಇದ್ದೀನಿ. ವೆಸ್ಟೀಜ್ ಇಂದ 4 ಪ್ರಾಪರ್ಟಿನ ಮಾಡ್ಕೊಂಡೆ. 2 ಗದಗಲ್ಲಿ, 2 ಬಳ್ಳಾರಿಯಲ್ಲಿ, ಈಗ ಹೈದರಾಬಾದ್ ಅಲ್ಲಿ ಒಂದು ಪ್ರಾಪರ್ಟಿ ಮಾಡ್ತಾ ಇದ್ದೀನಿ. ವೆಸ್ಟೀಜ್ ಇಂದ ಯಾವ ವಯಸ್ಸಲ್ಲಿ IPL ಬೆಟ್ಟಿಂಗ್ ಆಡಬೇಕು, ಯಾವ ವಯಸ್ಸಲ್ಲಿ ಜಾಬ್ ಹುಡುಕ್ಬೇಕು, ಯಾವ ವಯಸ್ಸಲ್ಲಿ ಹುಡುಗಿಯರಿಂದ ತಿರುಗಾಡಬೇಕು, ಯಾವ ವಯಸ್ಸಲ್ಲಿ ಟೀಚರ್ಗಳಿಗೆ ರ್ಯಾಗ್ ಮಾಡಬೇಕು, ಯಾವ ವಯಸ್ಸಲ್ಲಿ ಅಪ್ಪನ ದುಡ್ಡನ್ನ ಎಂಜಾಯ್ ಮಾಡಬೇಕು, ಯಾವ ವಯಸ್ಸಲ್ಲಿ ಬಾರಲ್ಲಿ ಕುತ್ಕೊಂಡು ಬೀರ್ ಕುಡಿಬೇಕು, ಯಾವ ವಯಸ್ಸಲ್ಲಿ MBA ಮಾಡಿರ್ತಕ್ಕಂಥ ಸರ್ಟಿಫಿಕೇಟ್ ತಗೊಂಡು ಕಂಪನಿಯ ಗೇಟ್ ಮುಂದೆ ನಿಂತ್ಕೊಂಡು ಜಾಬ್ ಕೊಡಿ ಅಂತ ಹೇಳಿ ಕೈ ಚಾಚಿ ಕೇಳಬೇಕು. ಆ ವಯಸ್ಸಲ್ಲಿ ವೆಸ್ಟೀಜ್ ಅಲ್ಲಿ ನಾನು ಸಂಪಾದನೆ ಮಾಡಿರೋದು ಬರೋಬ್ಬರಿ 4 ಕೋಟಿ ರೂಪಾಯಿ. 4 ಕೋಟಿ 4 crores. ಡಿಯರ್ ಫ್ರೆಂಡ್ಸ್, ಒಂದ್ ಹೇಳ್ತೀನಿ ವೆಸ್ಟೀಜ್ ಅಲ್ಲಿ ಸಕ್ಸಸ್ ಎಲ್ಲರಿಗೂ ಇದೆ, ಬಟ್ ಕಷ್ಟ ಪಡ್ಲಿಕ್ಕೆ ಎಲ್ಲರೂ ರೆಡಿ ಇದ್ದೀರಾ? ಏನಿಲ್ಲಿ ಬಂದಿದ ತಕ್ಷಣ 34 ಲಕ್ಷ, 30 ಲಕ್ಷ, 25 ಲಕ್ಷ, 12 ಲಕ್ಷ, 5 ಲಕ್ಷ, 20 ಲಕ್ಷ ಅಂತ ಕೇಳಿದ ತಕ್ಷಣ ನಮಗೂ ನಾಳೆ ಎಲ್ಲ ನಾಳೆ ಬಂದ್ಬಿಡುತ್ತೆ ಅನ್ಕೊಂಡಿಲ್ಲ. ಅವ್ರೆಲ್ಲ ಈಗ ಮೋಹನ್ ರಾವ್ ಸರ್ ಹೇಳ್ತಿದ್ರು, ನಾನು ರಾತ್ರಿ 1 ಗಂಟೆಗೂ ಪ್ಲಾನ್ ತೋರಿಸಿದೆ ಅಂತ. ಈಗ ಎಲ್ಲ ಶ್ರಮ ಪಟ್ಟರೆ ಅಂತ ಹೇಳ್ಕೊಳಿಕ್ ಆಗಲ್ಲ. ಬಟ್ ಒಂದ್ ಹೇಳ್ತೀನಿ ಕೇಳಿ, ಕಂಟಿನ್ಯೂಸ್ ಆಗಿ ಕಾನ್ಸ್ಟೆಂಟ್ಲಿ 2 ರಿಂದ 3 ವರ್ಷ ಸತತ ಪ್ರಯತ್ನ ನೀವು ಪಟ್ರೆ 100% ವೆಸ್ಟೀಜ್ ಇಂದ 1 ಲಕ್ಷ ನೀವು ಕಂಪಲ್ಸರಿ ಸಂಪಾದನೆ ಮಾಡಬಹುದು. ಅರ್ಥ ಆಗ್ತದೇನೋ? ಜಸ್ಟ್ 3 years ನಮ್ಮನ್ನ ಕೊಡಿ. ಯಾರ್ಯಾರಿಗೆ ಹಠ, ಛಲ, ಕಿಚ್ಚು ಅನ್ನೋದಿದೇನೋ 3 ವರ್ಷ ವೆಸ್ಟೀಜ್ ಬ್ಯಾಚ್ ಜೊತೆ ಸೇರ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ವಿಶ್ ಯು ವೆಲ್. ಗಾಡ್ ಬ್ಲೆಸ್.